ಈ ಪ್ರಧಾನಿಗಳ ರಾಜಕೀಯ ಹೇಗಿದೆ ನನಗೆ ಬೇಕಾಗಿಲ್ಲ. ಬಟ್ ಕ್ರೀಡೆ ವಿಚಾರ ಬಂದಂಥ ಸಂದರ್ಭದಲ್ಲಿ ಆ ಕ್ರೀಡಾಪಟುಗಳಿಗೆ ಉತ್ಸಾಹ ತುಂಬುವಂಥ ಕೆಲಸ ಇದೆಯಲ್ಲ ನರೇಂದ್ರ ಮೋದಿ ಅವರದ್ದು, ಅದು ಬಹಳ ಮನಸ್ಸಿಗೆ ನಾಟುತ್ತೆ. ಸೊ ಪ್ರಧಾನಿ ಮೋದಿ ಅವರ ಜೊತೆಗೆ ವಿಶ್ವವೀರರ ಔತಣಕೂಟ ಕೇವಲ ಕ್ರಿಕೆಟ್ ಅಷ್ಟೇ ಅಲ್ಲ, ಇನ್ನುಳಿದಂಥ ಎಲ್ಲ ಕ್ರೀಡೆಯಲ್ಲೂ ಕೂಡ ಆ ಥರ ಗೆಲುವನ್ನು ಕಂಡು ಬಂದಂಥವ್ರಿಗೆ ಒಂದು ಔತಣಕೂಟವನ್ನು ಇಟ್ಕೊಂಡು ಅವ್ರ ಜೊತೆಗೆ ಮಾತುಕತೆಯನ್ನು ಮಾಡೋದಿದೆಯಲ್ಲ, ಬಹಳ ಅದ್ಭುತ ಅದು. ಈ ಪ್ರಧಾನಿಗಳಿಂದ ಅದನ್ನು ಬಹಳ ಖುಷಿ ಪಡ್ತೀವಿ ನಾವು ವಿಚಾರದಲ್ಲಿ. ಕಾರಣ ಕ್ರೀಡೆಗೆ ನಾವು ಹೋಗ್ಲಿ ಬಿಡು, ಯಾರೋ ಯಾವುದೋ ದೇಶದಲ್ಲಿ ಯಾರೋ ಗೆದ್ಕೊಂಡು ಹೋಗ್ತಾರೆ ಅಂತ ಹೇಳಿ ನಮ್ಮ ದೇಶಕ್ಕೆ ಆ ಒತ್ತು ಕೊಡುವಂಥ ಕೆಲಸ ಆಗಬೇಕಾಗಿತ್ತು. ಅದನ್ನು ಕೊಡೋ ಕೆಲಸ ಮಾಡಿದ್ರು. ಇವತ್ತು ಕೂಡ ಆ ಕೆಲಸವನ್ನ ಮಾಡಿದ್ದಾರೆ. ಹೇಗಿತ್ತು ಹಾಗಿದ್ದಾಗ ಆ 1.5 ಗಂಟೆ ನೋಡಿ. ಹಬ್ಬ ಇವತ್ತು ದೇಶದಲ್ಲಿ ಹಬ್ಬದ ವಾತಾವರಣ. 13 ವರ್ಷದ ಬಳಿಕ T20 ವಿಶ್ವಕಪ್ ಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾದ ವಿರುದ್ಧ ರೋಚಕ ಗೆಲುವು ಸಾಧಿಸಿದ ಟೀಂ ಇಂಡಿಯಾ ಕಪ್ನೊಂದಿಗೆ ಭಾರತಕ್ಕೆ ಮರಳಿದೆ. ಹೀಗೆ ಭಾರತಕ್ಕೆ ಬಂದ ಆಟಗಾರರನ್ನ ಕ್ರಿಕೆಟ್ ಅಭಿಮಾನಿಗಳು ಅದ್ಧೂರಿಯಾಗಿ ವೆಲ್ಕಮ್ ಮಾಡಿಕೊಂಡಿದ್ದಾರೆ. ಜೂನ್ 1ರಂದು ಬಾರ್ಬಡೋಸ್ಗೆ ಭೀಕರ ಬೆರಿಲ್ ಚಂಡಮಾರುತ ಅಪ್ಪಳಿಸಿದ ಹಿನ್ನೆಲೆಯಲ್ಲಿ ಟೀಂ ಇಂಡಿಯಾ ಭಾರತಕ್ಕೆ ಬರಲಿಕ್ಕಾಗಿರಲಿಲ್ಲ. ಸ್ಪೆಷಲ್ ವಿಮಾನದ ಮೂಲಕ T20 ವಿಶ್ವಕಪ್ ಟ್ರೋಫಿಯೊಂದಿಗೆ ಆಟಗಾರರೆಲ್ಲರೂ ಕೂಡ ಇವತ್ತು ಬೆಳಗ್ಗೆ 6 ಗಂಟೆಗೆ ದೆಹಲಿಗೆ ಆಗಮಿಸಿದರು. ಬೆಳ್ಳಂಬೆಳಗ್ಗೆ ವಿಮಾನ ನಿಲ್ದಾಣದಲ್ಲಿ ನೆರೆದಿದ್ದ ಕ್ರಿಕೆಟ್ ಅಭಿಮಾನಿಗಳು ಟೀಂ ಇಂಡಿಯಾಕ್ಕೆ ಅದ್ಧೂರಿಯಾಗಿಯೇ ಸ್ವಾಗತ ಕೋರಿದ್ರು. ನೃತ್ಯ ಮಾಡುವ ಮೂಲಕ ಬರಮಾಡಿಕೊಳ್ಳಾಯಿತು. ತಾಯ್ನಾಡಿಗೆ ಕಾಲಿಡ್ತಿದ್ದಂತೆ ಆಟಗಾರರು ಫುಲ್ ಎಕ್ಸೈಟ್ ಆಗಿದ್ರು. ಅಭಿಮಾನಿಗಳತ್ತ ಕಪ್ ತೋರಿಸಿ ಖುಷಿ ವ್ಯಕ್ತಪಡಿಸಿದ್ರು. ರಾಷ್ಟ್ರ ರಾಜಧಾನಿಯಲ್ಲಿ ಇವತ್ತು ಹಬ್ಬದ ವಾತಾವರಣ ನಿರ್ಮಾಣ ಆಗಿತ್ತು. T20 ವಿಶ್ವಕಪ್ ಗೆದ್ದಂತಹ ಟೀಮ್ ಇಂಡಿಯಾ ಇವತ್ತು ದೆಹಲಿಗೆ ಬಂದಿತ್ತು. ದೆಹಲಿಗೆ ಬಂದಂಥ ಆಟಗಾರರನ್ನು ನೋಡಲಿಕ್ಕೆ ಸಾವಿರಾರು ಕ್ರಿಕೆಟ್ ಅಭಿಮಾನಿಗಳು ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಮುಂಭಾಗದಲ್ಲಿ ನೆರೆದಿದ್ರು. ಬೆಳ್ಳಂಬೆಳಗ್ಗೆ ಆಗಿದ್ರೂ ಕೂಡ ಅಭಿಮಾನಿಗಳ ಕ್ರೇಜ್ ನೋಡಿ ತಾಯ್ನಾಡಿಗೆ ಬಂದಂಥ ಆಟಗಾರರು ಅಭಿಮಾನಿಗಳತ್ತ ಕಪ್ ತೋರಿ ತಮ್ಮ ಖುಷಿಯನ್ನು ವ್ಯಕ್ತಪಡಿಸಿದರು. ಟೀಮ್ ಇಂಡಿಯಾಕ್ಕೆ ಸ್ಪೆಷಲ್ ಕೇಕ್, ಕುಣಿದು ಕುಪ್ಪಳಿಸಿದ ಆಟಗಾರರು. ವಿಮಾನ ನಿಲ್ದಾಣದಿಂದ ದೆಹಲಿಯ ITC ಮೌರ್ಯ ಹೋಟೆಲ್ಗೆ ತೆರಳಿದ ತಂಡಕ್ಕೆ ಅಲ್ಲೂ ಕೂಡ ವಿಶೇಷವಾಗಿ ಸ್ವಾಗತ ಕೋರಲಾಯಿತು. ಇಲ್ಲಿ ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ನೃತ್ಯ ಮಾಡಿ ಸಂಭ್ರಮಿಸಿದರು. ಬಳಿಕ ಹೋಟೆಲ್ ಕಡೆಯಿಂದ ರಾಷ್ಟ್ರಧ್ವಜದ ಬಣ್ಣದಲ್ಲಿ ತಯಾರಿಸಲಾಗಿದ್ದ ಕೇಕ್ ಅನ್ನು ಕಟ್ ಮಾಡಲಾಯಿತು. ಹೋಟೆಲ್ ಮುಂಭಾಗ ಆಟಗಾರರು ಕುಣಿದು ಕುಪ್ಪಳಿಸಿದರು. ಟೀಂ ಇಂಡಿಯಾ ಭೇಟಿಯಾದ ಮೋದಿ, ಆಟಗಾರರಿಗೆ ಪ್ರಧಾನಿ ಉಪಹಾರ ಕೂಟ. ಬೆಳಗ್ಗೆ 11 ಗಂಟೆಯ ವೇಳೆಗೆ ಟೀಂ ಇಂಡಿಯಾದ ಎಲ್ಲ ಆಟಗಾರರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾದರು. ಲೋಕ ಕಲ್ಯಾಣ ಮಾರ್ಗದಲ್ಲಿರುವಂತಹ ನಿವಾಸಕ್ಕೆ ಎಲ್ಲ ಆಟಗಾರರಿಗೆ ಆಹ್ವಾನ ಕೊಟ್ಟ ಮೋದಿ ವಿಶೇಷವಾಗಿ ಸ್ವಾಗತ, ಅದ್ಧೂರಿ ಗೆಲುವಿಗೆ ಅಭಿನಂದಿಸಿದರು. ಸುಮಾರು 2 ಗಂಟೆಗೂ ಅಧಿಕ ಕಾಲ ಮೋದಿ ಟೀಂ ಇಂಡಿಯಾ ಆಟಗಾರರ ಜೊತೆಗೆ ಚರ್ಚೆ ಮಾಡಿ ಪ್ರತಿಯೊಬ್ಬ ಆಟಗಾರರಿಗೂ ಶಹಬಾಷ್ ಗಿರಿಯನ್ನು ಕೊಟ್ಟರು. ನಿಮ್ಮ ಸಾಧನೆ ದೇಶಕ್ಕೆ ಮಾದರಿ ಅಂತೇಳಿ ಹಾಡಿ ಹೊಗಳಿದ್ರು. ಬೆಳಗ್ಗೆ 11 ಗಂಟೆಯ ವೇಳೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಟೀಂ ಇಂಡಿಯಾ ಆಟಗಾರರು ಭೇಟಿಯಾದರು. ದೆಹಲಿಯ ಲೋಕ ಕಲ್ಯಾಣ ಮಾರ್ಗ್ನಲ್ಲಿರುವಂತಹ ನಿವಾಸಕ್ಕೆ ಆಹ್ವಾನ ಕೊಟ್ಟಿದ್ದಂಥ ನರೇಂದ್ರ ಮೋದಿ ಅವರನ್ನು ಅದ್ಧೂರಿಯಾಗಿ ಸ್ವಾಗತವನ್ನು ಕೂಡ ಮಾಡಿದರು. ಸುಮಾರು 2 ಗಂಟೆಗಳ ಕಾಲ ನರೇಂದ್ರ ಮೋದಿ ಅವರು ಆಟಗಾರರ ಜೊತೆಗೆ ಚರ್ಚೆಯನ್ನು ಮಾಡಿದರು. ವೈಯಕ್ತಿಕವಾಗಿ ಪಂದ್ಯದಲ್ಲಾದಂಥ ಇಂಟ್ರೆಸ್ಟಿಂಗ್ ಸಂಗತಿಗಳನ್ನು ಉಲ್ಲೇಖಿಸಿ ಅವ್ರ ಕಾರ್ಯ ಸಾಧನೆಯನ್ನು, ಅವರ ಆಟವನ್ನು ಶ್ಲಾಘಿಸುವಂಥ ಕೆಲಸವನ್ನು ಮಾಡಿದರು. ಇದರ ಜೊತೆಗೆ ಇಡೀ ದೇಶ ಹೆಮ್ಮೆ ಪಡುವಂತಹ ಕೆಲಸವನ್ನು ಮಾಡಿದಿರಿ ಅಂತ ಶ್ಲಾಘಿಸುವಂಥ ಕೆಲಸವನ್ನು ನರೇಂದ್ರ ಮೋದಿ ಅವರು ಮಾಡಿದರು. ಒಟ್ನಲ್ಲಿ ವಿಶ್ವವನ್ನ ಗೆದ್ದು ತಾಯ್ನಾಡಿಗೆ ವಾಪಸ್ಸಾದ ಆಟಗಾರರಿಗೆ ದೇಶದ ಜನರು ಅದ್ಭುತವಾದಂತಹ ಪ್ರೀತಿ ತೋರಿಸಿದ್ದಾರೆ. ಶಬ್ಬೀರ್ ನಿಡುಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.